ಹಲೋ ನಮಸ್ಕಾರ. ಇಸ್ರೇಲ್ ಮತ್ತು ಇರಾನ್ ಸಮ ಪ್ರಮಾಣದಲ್ಲಿ ನಷ್ಟವನ್ನು ಮತ್ತು ಸಾವು ನೋವುಗಳನ್ನು ಅನುಭವಿಸ್ತಾ ಇದೆ. ನನ್ನ ದೇಶದಲ್ಲಿ ಒಂದು ಕೋಮನ್ನು ಮುಸಲ್ಮಾನರನ್ನು ದ್ವೇಷಿಸುವವರೆಲ್ಲ ಇಸ್ರೇಲನ್ನು ವೈಭವೀಕರಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಯುದ್ಧದಿಂದ ಸಾವುಗಳಾಗ್ತವೆ, ಸಾವು ನೋವುಗಳಾಗ್ತವೆ, ನಷ್ಟ ಉಂಟಾಗುತ್ತೆ, ದೇಶದ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಯುದ್ಧವನ್ನು ಬಯಸಬಾರ್ದು. ಇದು ನಮ್ಮ ವಾದ. ಅದು ಯಾವುದೇ ದೇಶ ಇರಲಿ, ಅದು ಯಾವುದೇ ಸಂಘರ್ಷ ಇರಲಿ, ಯುದ್ಧಗಳಾಗಬಾರ್ದು. ಇಸ್ರೇಲ್ ಉದ್ದಕ್ಕೂ ಏನು ಮಾಡ್ಕೊಂಡು ಬಂದಿದ್ದು, ಎಲ್ಲಿಂದನೋ ಬಂದು ಪ್ಯಾಲೆಸ್ಟೈನ್ ನೆಲದಲ್ಲಿ ಠಳಾಯಿಸಿ ಅದೇ ನೆಲವನ್ನು ಕಬ್ಜಾ ಮಾಡಿಕೊಂಡು ಅದೇ ನೆಲದ ಒಂದು ಭಾಗವಾದ ಗಾಜಾ ಪಟ್ಟಿಯನ್ನು ಸ್ಮಶಾನ ಮಾಡಿ ಹಾಕಿ ಲಕ್ಷಾಂತರ ಮಕ್ಕಳು ಸೇರಿದ ಹಾಗೆ ಅನೇಕರನ್ನು ಕೊಂದು ಹಾಕಿ ತನ್ನ ರಕ್ತಸಿಕ್ತ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಇಸ್ರೇಲ್ ಇವತ್ತು ಇಸ್ರೇಲ್ನಲ್ಲಿ ನನ್ನ ದೇಶದ ಅನೇಕರಿದ್ದಾರೆ. ಆದರೆ ಅಲ್ಲಿನ ಆಡಳಿತದ ರಕ್ತದಾಹಿ ಮನಸ್ಥಿತಿ ಇದೆಯಲ್ಲ, ರಕ್ತವನ್ನು ಹೀರುವ ಮನಸ್ಥಿತಿ ಇದೆಯಲ್ಲ, ಅದನ್ನು ಒಪ್ಕೊಳ್ಳೋಕ್ಕೆ ಆಗಲ್ಲ. ಅದೇನೇ ಹಿಸ್ಟ್ರಿಯ ತವಡು ಕೊಟ್ಟಿದ್ರು, ಅದೇನೇ ಪುರಾಣದ ತವಡು ಕೊಟ್ಟಿದ್ರು, ಇಸ್ರೇಲ್ 1948ರಲ್ಲಿ ತನ್ನ ದೇಶವನ್ನು ಸ್ಥಾಪಿಸಿದ್ದು ಅನ್ನೋದನ್ನು ನಾವು ಮರಿಲೇಬಾರದು. ಮೂಲ ಯಹೂದಿಗಳಿಗೂ ಯುರೋಪಿಯನ್ ಜಿಯೋನಿಸ್ಟರಿಗೂ ಇರುವಂಥ ವ್ಯತ್ಯಾಸಗಳನ್ನು ಅರ್ಥ ಮಾಡ್ಕೊಳ್ಳೇಬೇಕು. ತಾನು ಇದ್ದ ನೆಲವನ್ನೇ ಸ್ಮಶಾನ ಮಾಡಿ ಹಾಕಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸೋದಕ್ಕೋಸ್ಕರ ಅಕ್ಕಪಕ್ಕದಲ್ಲಿರುವಂಥ ಎಲ್ಲರನ್ನೂ ಕೂಡ ನಾಶ ಮಾಡ್ತೀನಿ, ಸ್ಪೆಷಲಿ ಮುಸಲ್ಮಾನರನ್ನ ಮುಗಿಸೇ ಆಗ್ತೀರಿ. ಇಸ್ರೇಲ್ ನೆಲ, ಪ್ಯಾಲೆಸ್ಟೈನ್ ನೆಲ ಅನ್ನೋದಿದೆಯಲ್ಲ, ಅದು ಯಹೂದಿಗಳು, ಮುಸಲ್ಮಾನರು ಹಾಗೂ ಕ್ರೈಸ್ತರ ಬಲವಾದ ಗಟ್ಟಿ ಧಾರ್ಮಿಕ ನಂಬಿಕೆ ಇರುವ ಜಾಗ. ಅಲ್ಲಿ ಕುಂತ್ಕೊಂಡು ಅಲ್ಲಿನ ಮೂಲ ನಿವಾಸಿಗಳನ್ನೇ ನಾಶ ಮಾಡ್ತೀನಿ, ಓಡಿಸ್ತೀನಿ. ಯಹೂದಿಗಳು ಕೂಡ ಅಲ್ಲಿನ ಮೂಲ ನಿವಾಸಿಗಳೇ, ಆದರೆ ಆ ಯಹೂದಿಗಳಿಗೂ ಈ ಯುರೋಪಿಯನ್ ಜಿಯೋನಿಸ್ಟ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಕಳೆದ ಬಾರಿ ನಾನು ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳ ಲಿಂಕನ್ನು ಕೂಡ ನಾನು ಹಾಕಿದ್ದೀನಿ, ನೀವು ನೋಡ್ತಾ ಇದ್ದೀರಾ, ಅದು ನನ್ನ ಗಮನಕ್ಕೆ ಕೂಡ ಬಂದಿದೆ. ಸ್ನೇಹಿತರೆ, ನನ್ನ ದೇಶದಲ್ಲಿ ಇವತ್ತು ಇರಾನನ್ನು ಬೆಂಬಲಿಸುವ ಒಂದು ಗುಂಪು, ಇಸ್ರೇಲನ್ನು ಬೆಂಬಲಿಸುವ ಒಂದು ಗುಂಪು ಹುಡುಕೊಂಡಿದೆ. ಆ್ಯಕ್ಚುಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಇಸ್ರೇಲ್ ಒಳಗಡೆ ಇಸ್ರೇಲ್ ಸರ್ಕಾರವನ್ನು ಇಸ್ರೇಲ್ ಜನ ಪ್ರಶ್ನಿಸುವಷ್ಟು ಮಟ್ಟಿಗೆ, ತರಾಟೆಗೆ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ. ಯಾಕೆ ಇರಾನ್ನ ಕೆಣಕಿದ್ರೆ ನೀವು? ಅವರಲ್ಲಿರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ನಮ್ಮನ್ನ ಘಾಸಿಗೊಳಿಸ್ತಾ ಇದೆ, ನಮ್ಮ ಪ್ರಾಪರ್ಟಿನ ನಾಶ ಮಾಡ್ತಿದೆ ಅಂತೇಳಿ ಟೆಲ್ ಅವೀವದಲ್ಲಿ ಪ್ರತಿಭಟನೆ ಮಾಡಿ ಇಸ್ರೇಲಿನ ಆಡಳಿತವನ್ನ ಗಟ್ಟಿಯಾಗಿ ಪ್ರತಿಭಟನೆಯ ರೂಪದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿವರೆಗೂ ಇಸ್ರೇಲ್ಗೆ ಆ ಪ್ರಮಾಣದಲ್ಲಿ ಏಟ್ ಬಿದ್ದೇ ಇರಲಿಲ್ಲ. ಇವರು ಹೊಡಿತಾ ಇದ್ರು, ಆ ಕಡೆಯಿಂದ ಏನೇ ಸಣ್ಣ ಪುಟ್ಟದ್ದು ಬಂದರೂ ಕೂಡ ಇವರು ಐರನ್ ಡೋಮೋ ಇನ್ನೊಂದು ಯಾವುದೋ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಮೂಲಕ, ಗುರಾಣಿಗಳ ಮೂಲಕ ಅದನ್ನು ತಡೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಇರಾನ್ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂಥ ದೇಶ, ಬಲಿಷ್ಠ ದೇಶ. ಹಾಗಾಗಿ ಇರಾನಿಂದ ಬರ್ತಾ ಇರುವಂತಹ ಬಾಂಬುಗಳನ್ನು ಎದುರಿಸೋಕೆ ಇಸ್ರೇಲ್ ಆಗ್ತಾ ಇಲ್ಲ. ಇವತ್ತು ಇಸ್ರೇಲ್ ವಾಸ ಮಾಡ್ತಿರುವಂಥ ನನ್ನ ಅನೇಕ ಸ್ನೇಹಿತರುಗಳೇ ಫೋಟೋಗಳನ್ನು ಹಾಕ್ತಾ ಇದ್ದಾರೆ. ಟೆಲ್ ಅವೀವ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಬಾಂಬ್ಗಳು ಬಂದು ಬೀಳ್ತಾ ಇರುವಂತಹ ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ. ಎಸ್, ಇಸ್ರೇಲ್ ಈ ಹಿಂದೆ ಎಂದೆಂದೂ ಕೂಡ ಕಂಡು ಕಾಣದಂತಹ ಭೀಕರವಾದ ದಾಳಿಗೆ ಒಳಗಾಗ್ತಿದೆ ಅಂತ ಹೇಳಿ ಬರ್ಕತ್ತಿದ್ದಾರೆ. ಆದರೆ ನಮ್ಮ ಮಾಧ್ಯಮಗಳಿಂದ ಹಿಡಿದು ನನ್ನ ದೇಶದ ಭಕ್ತ ವಲಯದವರೆಗೂ ಇರಾನ್ ಸರ್ವನಾಶ ಆಗ್ತಾ ಇದೆ, ಇರಾನ್ಗೂ ಬಾಂಬ್ ಬೀಳ್ತಾ ಇದೆ, ಇರಾನ್ ಕೂಡ ನಷ್ಟವನ್ನು ಅನುಭವಿಸ್ತಾ ಇದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಪರಸ್ಪರ ಎರಡು ದೇಶಗಳ ನಡುವೆ, ಎರಡು ಬಲಿಷ್ಠ ರಾಷ್ಟ್ರಗಳ ನಡುವೆ, ಅದರಲ್ಲಿ ಇಸ್ರೇಲ್ ಬಲಿಷ್ಠ ಅನ್ನೋದಕ್ಕಿಂತ US ಕೈ ಜೋಡಿಸಿದರೆ, ಕೈ ಮಿಲಾಯಿಸಿದರೆ, ಅವರ ಸಾಥ್ ಇಲ್ಲದಿದ್ರೆ ಇವರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಮೆರಿಕದಿಂದ ಬಾಂಬ್ಗಳು ಬೇಕು ಅಂತ ಹೇಳ್ಬಿಟ್ಟು ಇವರು ಮನವಿ ಕೂಡ ಮಾಡಿದ್ದಾರೆ. ಇವೆಲ್ಲ ಲೇಟೆಸ್ಟ್ ಅಪ್ಡೇಟು. ಅದೇನೇ ಇರಲಿ, ಸದ್ಯಕ್ಕೆ ಎರಡು ಬಲಿಷ್ಠ ರಾಷ್ಟ್ರಗಳ ನಡುವಿನ ಯುದ್ಧ ನಡೀತಾ ಇದೆ. ಎರಡೂ ಕಡೆಯೂ ಸಾವು ನೋವುಗಳು ಆಗೇ ಆಗ್ತವೆ. ವಿಮರ್ಶೆ ಆಗಲಿ, ನ್ಯೂಸ್ ಆಗಲಿ ಹಿಂಗೆ ಮಾಡಬೇಕು. ಆದರೆ ನಮ್ಮ ಮಾಧ್ಯಮಗಳಲ್ಲಿ ಇರಾನ್ ಭೂಪಟದಿಂದನೇ ನಾಶ ಆಗ್ತದೆ. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಸದೃಶ್ಯ ವಾತಾವರಣ ನಿರ್ಮಾಣ ಆದಾಗ ನಾಳೆ ಬೆಳಗ್ಗೆ ನಾವು ಇಸ್ಲಾಮಾಬಾದ್ನಲ್ಲಿ ಕರಾಚಿಯಲ್ಲಿ ಟೀ ಕುಡಿತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಭಕ್ತ ಪಟಾಲಮು ಬಿಲ್ಡಪ್ ತಗೊಂಡ್ತು. ಅದೇ ಥರ ಈಗಲೂ ಕೂಡ ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ, ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಂಥ ತೌಡು ಕುಟ್ಟುವಂಥ ಸುದ್ದಿಗಳನ್ನು ಪ್ರಸಾರ ಮಾಡ್ತಿದ್ದಾರೆ. ಭಕ್ತರು ಅದನ್ನು ಶೇರ್ ಮಾಡಿಕೊಂಡು ಒಂದಿಷ್ಟು ವಿಡಿಯೋ ಗೇಮ್ಗಳ ವಿಡಿಯೋವನ್ನೆಲ್ಲ ಬಳಸ್ಕೊಂಡು ಸಂಭ್ರಮ ಪಡ್ತಾ ಇದ್ದಾರೆ. ಈ ಸುದ್ದಿ ಚಾನಲ್ ಇರುವಂತಹ ಕೋಮುವಾದಿ ಪತ್ರಕರ್ತರಿಂದ ಹಿಡಿದು ಆ ಕೋಮುವಾದಿ ಪಿಂಡಗಳಿದಾವಲ್ಲ, ಇವಕ್ಕೆಲ್ಲ ಇರಾನ್ ಸೋಲ್ಬೇಕು, ಇರಾನ್ ಸಾಯ್ಬೇಕು ಅನ್ನುವಂತಹ ನಿರೀಕ್ಷೆ ಇರೋದು ಒಂದೇ ಒಂದು ರೀಸನ್ಗೆ. ಅದೇನಂದ್ರೆ ಅವ್ರು ಮುಸಲ್ಮಾನರು. ನನ್ನ ದೇಶದಲ್ಲಿ ಮುಸಲ್ಮಾನರನ್ನ ದ್ವೇಷಿಸುವಂತಹ ಪತ್ರಕರ್ತರು, ನನ್ನ ದೇಶದಲ್ಲಿ ಮುಸಲ್ಮಾನರನ್ನ ದ್ವೇಷಿಸುವಂತಹ ಅಂಧಭಕ್ತರು, ಕೋಮುವಾದಿಗಳು ಇವತ್ತು ಇರಾನ್ ಆಗಲಿ ಯಾವುದೇ ಮುಸಲ್ಮಾನ ರಾಷ್ಟ್ರದ ಅವನತಿಯನ್ನ
ಎಂಜಾಯ್ ಮಾಡ್ತಾರೆ, ಸಂಭ್ರಮ ಪಡ್ತಾರೆ. ಆಗ ಒಂದಲ್ಲ ಒಂದಿನ ತಮ್ಮ ಬುಡಕ್ಕೂ ಕೂಡ ಬಾಂಬ್ ಬೀಳುತ್ತೆ ಅನ್ನುವಂಥ ಕಾಮನ್ ಸೆನ್ಸ್ ಇವರಿಗೆ ಯಾವತ್ತೂ ಬಂದೇ ಇಲ್ಲ. ಇವ್ರಿಗೆ ಇವತ್ತೊಂದು ಮಾತು ಹೇಳ್ಬೇಕಂತಿದ್ದೀನಿ. ಭಾರತ ಮತ್ತು ಇರಾನಿನ ಸಂಬಂಧ, ಭಾರತ ಮತ್ತು ಇಸ್ರೇಲ್ನ ಸಂಬಂಧ, ಇದಕ್ಕಿರುವಂಥ ಹಿನ್ನೆಲೆ ಏನು? ಭಾರತ ಮತ್ತು ಇರಾನ್ ನಡುವೆ ಸಾವಿರಾರು ವರ್ಷಗಳ ಸಂಬಂಧ ಇದೆ, ವ್ಯಾಪಾರ ಸಂಬಂಧ ಇದೆ, ಸಾಂಸ್ಕೃತಿಕ ಸಂಬಂಧ ಇದೆ, ವೈಯಕ್ತಿಕ ಸಂಬಂಧಗಳಿದ್ದಾವೆ. ಹಾಗಾದ್ರೆ ಇಸ್ರೇಲ್ಗೂ ಭಾರತಕ್ಕೂ ಎಂತೆಂಥ ಸಂಬಂಧ ಇದೆ ಗೊತ್ತಾ? ಅರೆ, ಇಸ್ರೇಲ್ ಅನ್ನುವ ದೇಶ ಅಸ್ತಿತ್ವಕ್ಕೆ ಬಂದೇ 100 ವರ್ಷ ಆಗಿಲ್ಲ. ಆದರೆ ಭಾರತ ಇರಾನಿನ ಸಂಬಂಧಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಐತಿಹಾಸಿಕ, ಸಾಂಸ್ಕೃತಿಕ, ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರಗಳ ಸಂಬಂಧ ಅದು. ಇರಾನ್ ಮತ್ತು ಭಾರತದ ನಡುವೆ ಸಂಪರ್ಕ ಇಂಡೋ ಆರ್ಯನ್ ಸಂಸ್ಕೃತಿಗಳಿಂದ ಪ್ರಾರಂಭ ಆಗಿದೆ. ಪ್ರಾಚೀನ ಕಾಲದ ಸಂಪರ್ಕ ಅದು. ವೈದಿಕ ಕಾಲದಲ್ಲಿ ಇರಾನಿಯನ್ ಮತ್ತು ಭಾರತೀಯ ಸಂಸ್ಕೃತಿಗಳು ಸಾಮಾನ್ಯ ಮೂಲವನ್ನು ಹಂಚಿಕೊಂಡಿರೋದನ್ನ ನಾವು ಮರೆಯಂಗಿಲ್ಲ. ಇನ್ನು ಇರಾನಿಂದ ಭಾರತಕ್ಕೆ ವಲಸೆ ಬಂದ ಪಾರ್ಸಿ ಅಂದರೆ ಜೊರಾಸ್ಟ್ರಿಯನ್ ಸಮುದಾಯ ಭಾರತದ ಸಾಂಸ್ಕೃತಿಕ ಮತ್ತು ಆರ್ಥಿಕ ಜೀವನದಲ್ಲಿ ಗಮನಾರ್ಹ ಪಾತ್ರವನ್ನು ವಹಿಸಿದೆ. ಮೊಘಲ್ ಚಕ್ರವರ್ತಿಗಳ ಆಡಳಿತದ ಸಮಯದಲ್ಲಿ ಇರಾನಿನ ಕಲೆಯ ವಾಸ್ತುಶಿಲ್ಪ, ಇವತ್ತೇನು ತಾಜ್ ಮಹಲ್ ನೋಡ್ತಾ ಇದ್ದೀರಾ, ಆ ತಾಜ್ ಮಹಲ್ ಬ್ಯೂಲ್ಟ್ ಆಗಿರೋದು ಇಂಡೋ ಪರ್ಷಿಯನ್ ವಾಸ್ತುಶಿಲ್ಪ. ಕಾವ್ಯ ಮತ್ತು ಭಾಷೆಯ ಪ್ರಭಾವ ಭಾರತದಲ್ಲಿ ಕಂಡು ಬಂದಿರೋದನ್ನು ನೀವು ನೋಡ್ಬೋದು. ಪಾರ್ಸಿ ಭಾಷೆ ಮೊಘಲ್ ಆಡಳಿತ ಭಾಷೆಯಾಗಿತ್ತು. ಇನ್ನು ಆರ್ಥಿಕ ಸಂಬಂಧ, ತೈಲ ಮತ್ತು ಇಂಧನ. ಇರಾನ್ ಭಾರತಕ್ಕೆ ಪ್ರಮುಖ ಕಚ್ಚಾ ತೈಲ ಪೂರೈಕೆದಾರರಲ್ಲಿ ಒಂದಾಗಿದೆ. ಭಾರತದ ಇಂಧನ ಭದ್ರತೆಗೆ ಇರಾನಿನ ತೈಲ ರಫ್ತು ಮಹತ್ವದ್ದು. ಮಧ್ಯದಲ್ಲಿ ಇಲ್ಲೂ ಕೂಡ ಅಮೆರಿಕ ಎಂಟ್ರಿ ಆಗಿ ಡಿಸ್ಟರ್ಬ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದನ್ನು ನಾವು ಮರೆಯೋ ಹಾಗಿಲ್ಲ. ಇನ್ನು ಚಾಬಹಾರ್ ಬಂದರು. ಭಾರತ ಇರಾನಿನ ಚಾಬಹಾರ್ ಬಂದರಿನ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಭಾರತಕ್ಕೆ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾದೊಂದಿಗೆ ವ್ಯಾಪಾರಕ್ಕೆ ಪಾಕಿಸ್ತಾನವನ್ನು ತಪ್ಪಿಸಿ ಪರ್ಯಾಯ ಮಾರ್ಗವನ್ನು ಇದು ಒದಗಿಸುತ್ತೆ. ಮಾತೆತ್ತಿದ್ರೆ ಇಂಡಿಯಾ ಪಾಕಿಸ್ತಾನ ಅಂತಿರೋರಪ್ಪ. ಚಾಬಹಾರ್ ಬಂದರನ್ನು ಸ್ವಲ್ಪ ಸ್ಟಡಿ ಮಾಡಿ. ಇನ್ನು ತೈಲದ ಜೊತೆ ಭಾರತ ಇರಾನಿಗೆ ಕೃಷಿ ಉತ್ಪನ್ನಗಳು, ಔಷಧಿಗಳು ಮತ್ತು ಇತರ ಸರಕುಗಳನ್ನು ರಫ್ತು ಮಾಡುತ್ತೆ. ಇರಾನಿಂದ ಭಾರತಕ್ಕೆ ಒಣಗಿ ಡ್ರೈ ಫ್ರೂಟ್ಸು ಮತ್ತು ಕೆಮಿಕಲ್ಸ್ ಮತ್ತು ಇತರ ಉತ್ಪನ್ನಗಳು ಆಮದಾಗ್ತವೆ. ಭಾರತ ಮತ್ತು ಇರಾನ್ ಶಾಂಘೈ ಸಹಕಾರ ಸಂಸ್ಥೆ ಅಂದರೆ SCO ಮತ್ತು ಇತರ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಸಹಕಾರವನ್ನು ಇಟ್ಕೊಂಡಿದೆ. ಭಾರತ ಮತ್ತು ಇರಾನ್ ಎರಡೂ ದೇಶಗಳು ಅಫ್ಘಾನಿಸ್ತಾನದ ಸ್ಥಿರತೆ ಮತ್ತು ಅಭಿವೃದ್ಧಿಗಾಗಿ ಒಟ್ಟಾಗಿ ಕೆಲಸ ಮಾಡ್ತಾ ಇದೆ, ವಿಶೇಷವಾಗಿ ಚಾಬಹಾರ್ ಬಂದರು ಮೂಲಕ. ಇನ್ನು ಭಾರತ ಮತ್ತು ಇಸ್ರೇಲ್ಗೆ ಏನು ಸಂಬಂಧ? ನನ್ನ ಟೈಟ್ಲ್ ನೋಡಿದ್ದೀರಿ ನೀವು. ಇಸ್ರೇಲ್ ಭಾರತಕ್ಕೆ ಕೊಟ್ಟಿದ್ದ ಬಾಂಬು, ಇರಾನ್ ಭಾರತಕ್ಕೆ ಕೊಟ್ಟಿದ್ದ ಬದುಕು ಅಂತ. ಇರಾನ್ ಮತ್ತು ಭಾರತದ ನಡುವೆ ಪರಸ್ಪರ ಬದುಕನ್ನು ಹಂಚಿಕೊಂಡಂಥ ಸಂಬಂಧ ಇದೆ. ಅದು ಜೀವದ ಸಂಬಂಧಗಳು. ಇಸ್ರೇಲ್ ನಮಗೆ ಬಾಂಬ್ ಕೊಟ್ಟಿರೋದು, ರಾಸಾಯನಿಕಗಳನ್ನು ಕೊಟ್ಟಿದೆ, ತಂತ್ರಜ್ಞಾನಗಳನ್ನು ಕೊಟ್ಟಿದೆ. ತಂತ್ರಜ್ಞಾನ ನಮಗೆ US ಇಂದನೂ ಬಂದಿದೆ, ಚೀನಾದಿಂದನೂ ಬಂದಿದೆ. ಅದೇನು ಇಸ್ರೇಲಿಂದ ಭಾಳ ವಿಶೇಷವಾಗಿ ನಮ್ಗೆ ಬರಬೇಕಾಗಿದ್ದಲ್ಲ. ಆದರೆ ದೈನಂದಿನ ಜೀವನಕ್ಕೆ ಅನುಕೂಲಕರವಾಗುವಂತಹ ಏನನ್ನಾದರೂ ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅದು ಭಾರತ ಮತ್ತು ಇರಾನ್. ಭಾರತ ಮತ್ತು ಇರಾನ್ ಅಂಥ ದೇಶಗಳ ನಡುವೆ ಈ ಥರದೊಂದು ವ್ಯಾಪಾರ ಮತ್ತು ವೈಯಕ್ತಿಕ ಸಂಬಂಧಗಳಿದ್ದಾವೆ. ಅದನ್ನು ಜೀವದ ಸಂಬಂಧ ಅಂತ ಕರೀತಾರೆ. ಇಸ್ರೇಲ್ ಭಾರತಕ್ಕೆ ಬಾಂಬ್ ಕೊಟ್ಟಿದ್ದು ಇಲ್ಲ ಅಂತ ಯಾರು ಹೇಳಿದ್ದಾರೆ? ಬಾಂಬ್ ವಿನಾಶನೇ ಅಲ್ವಾ? ಯುದ್ಧ ವಿನಾಶ. ಭಾರತಕ್ಕೆ ಬಾಂಬನ್ನು ಕೊಡುವಂಥ ಅನೇಕ ರಾಷ್ಟ್ರಗಳಿದ್ದಾವೆ. ಇಸ್ರೇಲ್ ಬಾಂಬ್ ಕೊಡುತ್ತೆ, ಆ ಬಾಂಬ್ ಹಿಡ್ಕೊಂಡೆ ಭಾರತ ಕಾರ್ಗಿಲ್ ಯುದ್ಧ ಗೆಲ್ತು, ಇನ್ನೊಂದು ಯುದ್ಧ ಗೆಲ್ತು. ಭಾರತಕ್ಕೆ ರಕ್ಷಣೆಗೆ ಇಸ್ರೇಲ್ ಬೇಕೇ ಬೇಕು, ಇಲ್ಲಾಂದರೆ ಭಾರತ ಸರ್ವನಾಶ ಮಾಡಿಬಿಡುತ್ತೆ ಪಾಕಿಸ್ತಾನ. ಈ ಥರ ಏನಾದರೂ ಇದೆಯಾ? ಅದೆಲ್ಲ ಮುಖ್ಯ. ಒಂದು ದೇಶಕ್ಕೆ, ಆ ದೇಶದ ಪ್ರಜೆಗಳಿಗೆ ಏನು ಮುಖ್ಯ ಅನ್ನೋದು ಎರಡು ದೇಶಗಳ ನಡುವೆ ಯಾವ ರೀತಿಯ ಸಂಬಂಧಗಳು, ಯಾವ ರೀತಿಯ ವ್ಯಾಪಾರ ಸಂಬಂಧಗಳು, ಯಾವ ರೀತಿಯ ರಾಜಕೀಯ ಸಂಬಂಧಗಳು, ಯಾವ ರೀತಿಯ ಆರ್ಥಿಕ ಸಂಬಂಧಗಳು, ಯಾವ ರೀತಿಯ ಸಾಂಸ್ಕೃತಿಕ ಸಂಬಂಧಗಳು ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತವೆ. ಭಾರತ ಮತ್ತು ಇಸ್ರೇಲ್ ನಡುವೆ 1992ರಲ್ಲಿ ಪೂರ್ಣ ರಾಜತಾಂತ್ರಿಕ ಸಂಬಂಧ ಸ್ಥಾಪನೆ ಆಯಿತು. ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ 1992ರಲ್ಲಿ ಇಸ್ರೇಲ್ ಭಾರತಕ್ಕೆ ಡ್ರೋನು, ಮಿಸೈಲು, ರಾಡಾರ್ ವ್ಯವಸ್ಥೆಗಳಂಥ ರಕ್ಷಣಾ ಸಾಮಗ್ರಿಗಳನ್ನು ಪೂರೈಸುತ್ತೆ. ಇಸ್ರೇಲ್ನ ಹನಿ ನೀರಾವರಿ ಮತ್ತು ಜಲ ಸಂರಕ್ಷಣಾ ತಂತ್ರಜ್ಞಾನವನ್ನು ಭಾರತದ ಕೃಷಿಯಲ್ಲಿ ಬಳಸಲಾಗುತ್ತೆ. ಇಸ್ರೇಲ್ ಮಾದರಿ ಕೃಷಿ ಅಂತ ನಾವು ಕರಿತೀವಿ. ಕೃಷಿಯ ಬಗ್ಗೆ ಭಾರತಕ್ಕೆ ಯಾರಿಂದನೂ, ಯಾವ ದೇಶದಿಂದನೂ ಪಾಠ ಹೇಳಿಸಿಕೊಳ್ಳುವ ಅಗತ್ಯ ಇಲ್ಲ. ಆದರೂ ಇಸ್ರೇಲ್ ಮಾದರಿ ಕೃಷಿಯನ್ನು ನಾವು ಸೀರಿಯಸ್ ಆಗಿ ತಗೊಳ್ಳೋಣ. ಹಾಗೆ ಸೈಬರ್ ಭದ್ರತೆ, ಕೃತಕ ಬುದ್ಧಿಮತ್ತೆ, ಅದೇ ಟೆಕ್ನಾಲಜಿ ಅನ್ನೋ ವಿಚಾರದಲ್ಲಿ ಭಾರತಕ್ಕೆ ಇಸ್ರೇಲ್ ಸಹಕಾರಿ ಆಗಿದೆ. ಅಮೆರಿಕವೂ ಆಗಿದೆ, ರಷ್ಯಾನೂ ಆಗಿದೆ. ಆ ದೇಶಗಳ ಪೈಕಿ ಇಸ್ರೇಲ್ ಕೂಡ ಒಂದು ಅಷ್ಟೇ. ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವಿನ ಸಂಘರ್ಷ ಏನು, ಇವರು ಗಾಜಾ ಪಟ್ಟಿ ಮೇಲೆ, ಪ್ಯಾಲೆಸ್ಟೈನ್ ಮೇಲೆ ಬಾಂಬ್ಗಳನ್ನು ಸುರಿಸ್ತಾ ಇದ್ದಾಗ, ವೆಸ್ಟ್ ಬ್ಯಾಂಕ್ ಇರ್ಬೋದು, ಆ ಕಡೆ ಎಲ್ಲ ಬಾಂಬ್ಗಳನ್ನು ಸುರಿಸಿ ಅಲ್ಲಿ ಅಪಾರ ಜೀವಗಳನ್ನು ಇವರು ಸಾಯಿಸ್ತಾ ಇದ್ದಾಗ ಭಾರತ ಪ್ಯಾಲೆಸ್ಟೈನ್ ಪರನೇ ನಿಂತಿರೋದು.
ಭಾರತದ ಕಾಂಗ್ರೆಸ್ ಸರ್ಕಾರ, ಏನು ಸ್ವತಂತ್ರ ಭಾರತದ ಕಾಂಗ್ರೆಸ್ ಸರ್ಕಾರ, ಇಂದಿರಾ ಗಾಂಧಿ ಕಾಲ, ರಾಜೀವ್ ಗಾಂಧಿ ಕಾಲ, ಮನಮೋಹನ್ ಸಿಂಗ್ ಕಾಲ, ಮೋದಿ ಕಾಲದಲ್ಲಿ ಇಸ್ರೇಲ್ ಜೊತೆಗೆ ಸಂಬಂಧಗಳನ್ನು ಇವರು ಹೆಚ್ಚು ಆಪ್ತ ಸಂಬಂಧ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಇಸ್ರೇಲ್ ಪ್ಯಾಲೆಸ್ಟೀನ್ ಅನ್ನೋ ವಿಚಾರ ಬಂದಾಗ ಭಾರತದ ಪರಂಪರೆ ಸಂಪ್ರದಾಯದ ಪ್ರಕಾರವೇ ಪ್ಯಾಲೆಸ್ಟೀನ್ ಪರನೇ ನರೇಂದ್ರ ಮೋದಿ ಅವರು ನಿಲ್ಲಬೇಕಾಯಿತು. ಇವತ್ತಿಗೆ ಭಾರತ ಇಸ್ರೇಲ್ ನಡುವೆ ಇರುವಂಥ ಸಂಬಂಧಗಳು ಇಷ್ಟೇ. ಜಗತ್ತಿಗೆಲ್ಲ ಬಾಂಬು ಹಂಚುವ ಇಸ್ರೇಲ್ ತನಗೆ ಆಶ್ರಯ ಕೊಟ್ಟ ನೆಲವನ್ನೇ ಸ್ಮಶಾನ ಮಾಡಿ ಹಾಕಿ ಆ ಸ್ಮಶಾನದ ಮೇಲೆ ತನ್ನ ಸಾಮ್ರಾಜ್ಯವನ್ನು ಕಟ್ತಾ ಇದೆ. ಇವತ್ತು ಆ ದೇಶದಲ್ಲಿ ಇರುವಂತಹ ಬೆನಿಫಿಷಿಯರಿಗಳು ನನ್ನ ದೇಶದವ್ರು ತುಂಬ ಜನ ಇರ್ಬೋದು. ಅವರಿಗೆ ಆ ದೇಶ ಅನ್ನ ಹಾಕ್ತಾ ಇರೋದ್ರಿಂದ ಅವ್ರನ್ನ ಬಿಟ್ಕೊಡೋಕ್ಕೆ ಆಗದೆ ಇರ್ಬೋದು. ಆದರೆ ವಾಸ್ತವ ಏನು ಅನ್ನೋದು ಅವರ ಖಂಡಿತವಾಗ್ಲೂ ಅರ್ಥ ಮಾಡ್ಕೊತಾರೆ. ಗಾಜಾ ಪಟ್ಟಿಯಲ್ಲಿ ಲಕ್ಷಾಂತರ ಹೆಣವನ್ನು ಹಾಕಿದ ಇಸ್ರೇಲ್ ಇರಾನ್ ಹಾರಿಸಿದಂಥ ಮೀಸೈಲ್ಗೆ ತಮ್ಮ ನೆಲದಲ್ಲಿ ಒಂದಿಷ್ಟು ಹೆಣಗಳು ಬಿದ್ದಾಗ ನಾಗರಿಕರನ್ನ ಗುರಿಯಾಗಿಸಿ ಇರಾನ್ ಬಾಂಬನ್ನು ಹಾಕ್ತಾ ಇದೆ ಅಂತ ಹೇಳ್ಬಿಟ್ಟು ಬೆಂಜಮಿನ್ ನೆತನ್ಯಾಹು ಗೊಳೋ ಅಂತಿದ್ದ. ಇವರು ಇಷ್ಟು ಕಾಲ ಏನು ಮಾಡ್ಕೊಂಡು ಬಂದಿದ್ದು, ದಶಕಗಳ ಕಾಲ ಲಕ್ಷಾಂತರ ಮಕ್ಕಳನ್ನು ನಿರಾಶ್ರಿತ ಶಿಬಿರಕ್ಕೂ ಬಿಡ್ಲಿಲ್ಲ ರೀ. ಯುದ್ಧದ ನಿಯಮಗಳೇ ಆಗಿದೆ, ನಿರಾಶ್ರಿತ ಶಿಬಿರಗಳು, ಅದ್ರ ಮೇಲೂ ಬಾಂಬ್ ಹಾಕೋದ್ರೆ ಇವತ್ತು ಇದೇ ಇಸ್ರೇಲ್ ನಿರಾಶ್ರಿತ ಶಿಬಿರಗಳು ಕಾಣಿಸ್ತಾ ಇದ್ದಾವೆ. ಇರಾನ್ನ ನೀವು ಏನು ಅನ್ಕೊಂಡಿದ್ದೀರಿ ಅಷ್ಟು ಈಸಿ ಅಲ್ಲ. ಅದು ಗಾಜಾ ಪಟ್ಟಿ ಅಲ್ಲ, ಅದು ಹಮಾಸ್ ಅನ್ನೋ ಒಂದು ಪಡೆ ಅಲ್ಲ, ಅದು ದೇಶ, ಬಲಿಷ್ಠವಾದ ದೇಶ, ಬಲಿಷ್ಠವಾದ ಭೌಗೋಳಿಕ ಮೇಲ್ಮೈ ಲಕ್ಷಣಗಳನ್ನು ಹೊಂದಿರುವ. ನಾನು ಒಂದು ವಿಡಿಯೋ ಮಾಡಿದ್ದೆ, ಹೊತ್ತು ಉರಿಯುತ್ತಿರುವ ಬೆಂಕಿ ಇರಾನ್ ಅಂತ. ಮತ್ತೆ ಹೇಳ್ತೀನಿ, ಆ ವಿಡಿಯೋ ನೋಡಿ. ಅದರಲ್ಲಿ ಗ್ರಾಫಿಕ್ಸ್ಗಳನ್ನು ಬಳಸಿ ಕರಾರುವಕ್ಕಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಷ್ಟು ಈಸಿ ಅಲ್ಲ ಇರಾನ್ ಮೇಲೆ ಯುದ್ಧ. ಈ ಟ್ರಂಪ್ ಹೇಳ್ತಾ ಇದ್ದಾರೆ, ನಾನು ಏನು ಮಾಡ್ತೀನಿ ಅಂತ ಹೇಳಲ್ಲ, ನನ್ನ ತೀರ್ಮಾನ ಏನು ಅಂತ ನೀವು ಕೇಳಿದ್ರೆ ಬೆಚ್ಚ ಬೀಳ್ತಾರೆ, ಏನೇನೋ ಡೈಲಾಗ್ ಹೊಡಿತಾ ಇದ್ದಾರೆ. ಇರಾನ್ ಮೇಲೆ ಯುದ್ಧ ಮಾಡೋಕ್ಕಾಗಲ್ಲ ರೀ ಸಂಪೂರ್ಣವಾಗಿ, ಪರಿಪೂರ್ಣವಾಗಿ. ಪಟಾಕಿ ಹೊಡೆದಂಗೆ 4 ಮೀಸೈಲ್ ಹಾರಿಸ್ಬಿಟ್ಟು ಹೆದರ್ಸೋ ಪ್ರಯತ್ನ ಪಡ್ಬೋದು. ಹಾಗೆ ಹೆದರು ಕೂರಕ್ಕೆ ಅದು ಬೇರೆ ಯಾವುದೋ ಪುಟಗೋಸಿ ದೇಶ ಅಲ್ಲ, ಬಲಿಷ್ಠವಾಗಿರುವಂಥ ಒಂದು ದೇಶ. ಇಸ್ರೇಲ್ ಹತ್ರ ಎಂತೆಂಥ ಅಪಾಯಕಾರಿ ವೆಪನ್ಸ್ಗಳಿದ್ದಾವೋ ಇರಾನ್ ದೇಶದ ಹತ್ರ ಕೂಡ ಅದಕ್ಕಿಂತಲೂ ಅಪಾಯಕಾರಿ ಅಸ್ತ್ರಗಳಿದ್ದಾವೆ. ಪೆಟ್ರೋಲನ್ನು ತಯಾರು ಮಾಡುವಂಥ ದೇಶದಲ್ಲಿ ಅನಾಹುತಕಾರಿ ಬಾಂಬ್ಗಳನ್ನು ತಯಾರಿಸಿದ ದೊಡ್ಡ ವಿಚಾರ ಅಲ್ಲ. ಆದರೆ ಇರಾನಿನ ಭೌಗೋಳಿಕ ಲಕ್ಷಣ ಹೇಗಿದೆ ಅಂದರೆ, ಇರಾನ್ ಡ್ಯಾಮೇಜ್ ಆಯ್ತಂದರೆ ಇಡೀ ಪ್ರಪಂಚ ಡ್ಯಾಮೇಜ್ ಆಗುತ್ತೆ, ಇಡೀ ಪ್ರಪಂಚ ಕೊಂಡಿ ಕಳಿಸಿ ಹೋಗ್ತದೆ. ಆದರೆ ಏನೋ ಹುಂಬತನ, ಗಾಂಚಾಲಿ, ಅಹಂಕಾರ. ಇರಾನ್ ಏನು ಹಾಕಿಲ್ಲ ಬಾಂಬು, ತಲೆಯಲ್ಲಿ ಇಟ್ಕೊಳ್ಳಿ, ಇಸ್ರೇಲ್ ಹಾಕಿರೋದು. ನನ್ನ ದೇಶದಲ್ಲಿರುವಂಥ ಮಬ್ಬಕ್ತರು, ಕೋಮುವಾದಿಗಳು ಅವರು ಮುಸಲ್ಮಾನರು ಅನ್ನೋ ಕಾರಣಕ್ಕಷ್ಟೇ ದ್ವೇಷ ಮಾಡ್ತಾರೆ. ವಾಸ್ತವ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅದು ಯಾವ ಪ್ರಮಾಣದಲ್ಲಿ ದ್ವೇಷ ಇವ್ರ ಮನಸ್ಸಲ್ಲಿರ್ಬೋದು ಯೋಚನೆ ಮಾಡಿ. ಯಾವ ಪ್ರಮಾಣದಲ್ಲಿ ದ್ವೇಷ ಹೋಗಿ ಆಡ್ತಿದೆ ಇವರು ಹೃದಯದಲ್ಲಿ. ಎಷ್ಟು ಕ್ರೂರಿಗಳಿವರು. ಆ ಯುದ್ಧ ಮಾಡೋರಿಗಿಂತನೂ ಆ ಯುದ್ಧವನ್ನು ಸಂಭ್ರಮ ಪಡುವ ಇವರು ಅತ್ಯಂತ ಕ್ರೂರಿಗಳು, ಅದರಲ್ಲೂ ಕೋಮುವಾದಿ ಪತ್ರಕರ್ತರು. ಇನ್ನಷ್ಟು ಇದರ ಬಗ್ಗೆ ಅಪ್ಡೇಟ್ಗಳು ಸಿಕ್ಕಿದ್ರೆ ನಾನು ಖಂಡಿತ ನಿಮ್ಮ ಮುಂದೆ ಬಂದು ಮಾತಾಡ್ತೀನಿ. ನಮಸ್ಕಾರ.